ಪುರಾಣ ಪ್ರಸಿದ್ಧ ಸುಗ್ಗನಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವದಂದು ಸುಗ್ಗನಹಳ್ಳಿ ಗ್ರಾಮದ ತೋಟದ ನರಸಿಂಹಮೂರ್ತಿ ಮತ್ತು ಕುಟುಂಬದವರು ಹಲವು ವರ್ಷಗಳಿಂದ ದೇವಸ್ಥಾನಕ್ಕೆ ಹೂವಿನ ಅಲಂಕಾರದ ಸೇವೆ ಮತ್ತು ಅರವಂಟಿಕೆ ಸೇವೆಯನ್ನು ನಡೆಸುತ್ತಾ ಬಂದಿದ್ದಾರೆ. ಈ ಕುರಿತಾಗಿ ತೋಟದ ನರಸಿಂಹಮೂರ್ತಿ ಮತ್ತು ಕುಟುಂಬದವರು ಕುದೂರ್ ನ್ಯೂಸ್ ಜೊತೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಸರ್, ನಾವು ಹೇಳಬೇಕು ಅಂದರೆ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾವು ಭಾಳ ಹಿಂದಿನಿಂದ ಅಂದರೆ ನಮ್ಮ ತಂದೆ ನಮ್ಮ ತಾತರ ಕಾಲದಿಂದಲೂ ಸಹ ನಾವು ದೇವರ ಸೇವೆ ಮಾಡ್ಕೊಂಬರ್ತಾಯಿದ್ದೀವಿ. ಮೊದಲು ಛತ್ರಿ ಕೊಟ್ವಿ, ಪರ್ದ ಕೊಟ್ವಿ, ಆಮೇಲೆ ಎವ್ರಿ ಇಯರು ಗರುಡೋತ್ಸವ ಮಾಡ್ಕೊಂಬಂದಿದ್ದೀವಿ. ಆಮೇಲೆ ನಮ್ಮ ಗ್ರಾಮಸ್ಥರು ಇಷ್ಟು ಡೆಕೋರೇಷನ್ ಚೆನ್ನಾಗಿ ಮಾಡ್ತಾಯಿದ್ದಾರೆ ದೇವರಿಗೆ, ನೀನು ದೇವಸ್ಥಾನದಲ್ಲಿ ಅಲಂಕಾರ ಮಾಡಿದ್ರೆ 4 ಜನ ಕಣ್ ತುಂಬ್ಕೊತಾರೆ, ದಯವಿಟ್ಟು ಜಾತ್ರೆಯಲ್ಲಿ ನೀನು ಹೂವಿನ ಅಲಂಕಾರ ಮಾಡಬೇಕಪ್ಪ ಅಂತ ಕೇಳಿಕೊಂಡ್ರು. ಆವಾಗಲಿಂದಲೂ ನಿಯರ್ಲಿ 25 ವರ್ಷದಿಂದಲೂ ಪ್ರತಿ ವರ್ಷ ನಮ್ಮ ಜಾತ್ರೆ ದಿವಸ, ಹೋಳಿ ಹಬ್ಬ ಹುಣ್ಣಿಮೆ ದಿವಸ ನಾವು ಯಾವಾಗಲೂ ಹೂವಿನ ಅಲಂಕಾರ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ನಮ್ಮ ಕುಟುಂಬ ಮತ್ತು ನಮ್ಮ ಚಿಕ್ಕಪ್ಪ ಸುಗ್ಗಯ್ಯನವರು ಅಂತ ಇದ್ದಾರೆ, ಅವ್ರ ಮಕ್ಕಳು ಹನುಮಂತರಾಜು, ದಿವ್ಯ ಮತ್ತು ಅವ್ರ ಮಗ ಡಾಕ್ಟರ್ ಲಕ್ಕಣ್ಣ, ಆಮೇಲೆ ನನ್ನ ತಮ್ಮ ರಂಗಸ್ವಾಮಯ್ಯ, ಎಲ್ಲರೂ ಸೇರಿ ನಮ್ಮ ಕುಟುಂಬ ಪರಿವಾರ ಸಮೇತರಾಗಿ ಏನು ಸರ್ ನನ್ನ ಹೆಸರು SR ನರಸಿಂಹಮೂರ್ತಿ, ನಮ್ಮ ಶ್ರೀಮತಿ ಅವ್ರ ಹೆಸರು ಲಕ್ಷ್ಮಮ್ಮ, ನಮ್ಮ ಮಕ್ಕಳು ದೊಡ್ಡವನು SN ಕಿರಣ್ ಕುಮಾರ್, ಚಿಕ್ಕವನು ನವೀನ್ ಕುಮಾರ್, ಅವರ ಹೆಂಡ್ತಿದಿರು ನನ್ನ ತಂಗಿ ಮಗಳೇನೆ ಪ್ರತಿಭಾ ಅಂತ, ಇನ್ನೊಬ್ಬರು ಜಾಹ್ನವಿ ಅಂತ ನಮ್ಮ ಚಿಕ್ಕ ಮಗನ ಹೆಂಡ್ತಿ, ಅವ್ರಿಗೆ 2 ಮಕ್ಕಳಿದ್ದಾರೆ. ಮತ್ತು ನನ್ನ ತಮ್ಮಂಗೆ 2 ಮಕ್ಕಳಿದ್ದಾರೆ, ಅವರು ಇಂಜಿನಿಯರು, ನನ್ನ ಮಕ್ಕಳು ಎಲ್ಲ ಇಂಜಿನಿಯರು. ಕುಟುಂಬ ಸಮೇತರಾಗಿ ನಾವೆಲ್ಲರೂ ತೃಪ್ತಿಯಿಂದ ಮನಸ್ಫೂರ್ತಿಯಾಗಿ ನಮ್ಮ ದೇವರ ಸೇವೆನ ಭಾಳ ಹಿಂದಿನ ಕಾಲದಿಂದಲೂ ನಾವು ಮಾಡ್ಕೊಂಬರ್ತಾಯಿದ್ದೀವಿ ಸರ್. ನನ್ನ ತಮ್ಮ ಸರ್, ಇದು ಭಾಳ ಹಿಂದೆ ಶುಕಪುರಿ ಮಹಾ ಋಷಿಗಳು ಎಳಚಿ ಮರ ಅಂತ ಒಂದು ಮರ ಇದೆ ನಮ್ಮ ದೇವಸ್ಥಾನದ ಮಧ್ಯದಲ್ಲಿ, ಅದರಲ್ಲಿ ಕುಳಿತುಕೊಂಡು ತಪಸ್ಸು ಮಾಡಿ ಆ ಸಾಕ್ಷಾತ್ ಪರಮಾತ್ಮ ಆದಿನಾರಾಯಣನೇ ಗರುಡ ವಾಹನದಿಂದ ಕರೆದು ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕು, ನೀನು ಇಲ್ಲಿ ಇರಬೇಕು ಗರುಡ, ಇಲ್ಲಿ ಪೂಜೆ ನಡಿಬೇಕು, ಮತ್ತು ಇಲ್ಲಿ ಉದ್ಭವ ಮೂರ್ತಿ ಕಂಬದ ನರಸಿಂಹಸ್ವಾಮಿ ಅಂತ ನೀವು ಇಲ್ಲೇ ನೆಲೆಸ್ಬೇಕು, ಪ್ರತಿಯೊಂದೂ ಪೂಜೆ ಪುನಸ್ಕಾರ ಎವ್ರಿಥಿಂಗ್ ಎಲ್ಲ ಮಾಡಬೇಕು ಅಂಥೇಳಿ ಪ್ರತಿಯೊಂದು ಜನಾಂಗನೂ ದೇವ್ರಿಗೆ ಸಂಬಂಧಪಟ್ಟ ಏನೇನು ಸೇವೆ ಮಾಡಬೇಕು ಅಷ್ಟು ಜನಾಂಗನೂ ಇಲ್ಲಿ ಸೃಷ್ಟಿ ಮಾಡಿ ನಮ್ಮ ಶುಕಪುರಿ ಅಂತ ಆ ಋಷಿಗಳು, ಶುಕಪುರಿ ಅಂತ ನಮ್ಮ ಸುಗ್ನಹಳ್ಳಿ ಹೆಸರು, ಶುಕಪುರಿ ಅಂತ ಹೆಸರು ಸರ್. ಚೆನ್ನಾಗಿ ನಡೀತಾ ಇದೆ. ಭಾಳ ಚೆನ್ನಾಗಿ ನಡೀತಾ ಇದೆ. ಭಾಳ ವಿಜೃಂಭಣೆಯಿಂದ ನಮ್ಮ ಗರುಡ ದೇವಸ್ಥಾನ ಗರುಡಪ್ಪ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಲಕ್ಷ್ಮಿ ಎಲ್ಲರೂ ಸಹ ನಮಗೆ ತುಂಬ ಸಹಾಯ ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ. ಇದನ್ನು ನಡ್ಕೊಂಡು ಹೋಗ್ತಾಯಿದ್ದೀವಿ ಸರ್. ಆಮೇಲೆ ಪ್ರಸಾದ ಪ್ರತಿ ವರ್ಷವೂ ಪ್ರಸಾದನೂ ಸಹ ದಾಸೋಹ ರೂಪದಲ್ಲಿ ಪ್ರಸಾದ, ನೀರು ಮಜ್ಜಿಗೆ, ಪಾನಕ, ಹೆಸರುಬೇಳೆ ಮತ್ತು ಬೂಂದಿ ಇದೆಲ್ಲನೂ ಸಹ ನಾವು ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸರ್. ನನ್ನ ಹೆಸರು SR ನರಸಿಂಹಮೂರ್ತಿ ಅಂತ. ಆಮೇಲೆ ಹನುಮಂತರಾಜು, ದಿವ್ಯ ಅವರೂ ಇದಕ್ಕೆ ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ದೇವ್ರ ಸೇವೆ ಮಾಡ್ಕೊಂಡು ಬರ್ತಾಯಿದ್ದಾರೆ ಸರ್. ಬಂದಿದ್ದಾರೆ MLA ಸಾಹೇಬ್, ex-MLA ಸಾಹೇಬರು ಇದ್ದಾರೆ. ನಮಗೆ ನೋಡಿ ಇಲ್ಲಿ ಅನ್ನದಾನ ಮಾಡೋದಕ್ಕೆ ಈ ಸಾರಿ ಕಾಲ ಅವಕಾಶ ಇಲ್ಲದೆ ಇರೋದ್ರಿಂದ ಭಾಳ ಕಡಿಮೆ ಮಾಡಿದ್ವಿ. ವರ್ಷ ಮಾಡ್ತಾಯಿದ್ವಿ. ನಮಗೆ ಒಂದು ಸ್ಥಳ ಇಲ್ಲ ಇಲ್ಲಿ. ನಾವು ಇಷ್ಟೆಲ್ಲ ನಮ್ಮ ದೇವ್ರಿಗೆ ಖರ್ಚು ಮಾಡಿದ್ರೂ ಸಹ ನಮಗೆ ಈ ಥರ ಮಾಡೋದಿದೆ. ಅದಕ್ಕೆ ಅರವಂಟೆ ಮಾಡೋದಕ್ಕೆ ದಯವಿಟ್ಟು ನಮ್ಮ MP ಸಾಹೇಬರು, ನಮ್ಮ ex-MLA ಸಾಹೇಬರು ಮಂಜೂರು ಮಾಡಿ ನಮ್ಮ ಕುಮಾರಣ್ಣವ್ರಿಗೆ ಹೇಳ್ಬಿಟ್ಟು ದಯವಿಟ್ಟು ನಮಗೆ ಒಂದು ಸೈಟ್ನ ಮಂಜೂರು ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕಳಕಳೆಯಿಂದ ಬೇಡ್ಕೊಂಡು. ನನ್ನ ಹೆಸರು ಡಾಕ್ಟರ್ ಲಕ್ಕಣ್ಣ ಅಂತ. ನಾವು ಇಲ್ಲಿ ಹುಟ್ಟಿದ್ದು ಇದೇ ಊರಲ್ಲಿ, ಬೆಳೆದಿದ್ದು ಇದೇ ಊರಲ್ಲಿ. ಈಗ ಡಾಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನೀಗ ನೋಡ್ತಾ ಇದ್ದಂಗೆ ನಮ್ಮ 4ನೇ ತಲೆಮಾರಿನಲ್ಲಿ ಇದನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ.
ನನಗೆ ಗೊತ್ತಿದ್ದ ಹಾಗೆ ನಮ್ಮ ತಾತ ತೋಟರಂಗಯ್ಯ ಮತ್ತು ಲಕ್ಷ್ಮಿ ಅಂತ ಅವರು ಗಂಡ ಹೆಂಡ್ತಿದ್ರು. ಅವ್ರು ನಮ್ಮ 3 ಮಕ್ಕಳು. ಅವ್ರಿಗೆ ಹುಚ್ಚರಂಗಯ್ಯ ಮತ್ತು ಸುಗ್ಗಯ್ಯ, ಗಂಗಪ್ಪ ಅಂತ 3 ಮಕ್ಕಳುಗಳು, ಹೆಣ್ಮಕ್ಳುಗಳು. ಅವರು ಅದೇ ಥರನೇ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಅವ್ರಿಗೆ ಮಕ್ಕಳಾಗಿ ನಾನು ಡಾಕ್ಟರ್ ಲಕ್ಕಣ್ಣ ಅಂತ, ನಮ್ಮ ರಮೇಶ ಅಂತ, ಆಮೇಲೆ ಇನ್ನೊಬ್ಬರು ಹನುಮಂತರಾಜು ಅಂತ, ಆಮೇಲೆ ತೋಟರಂಗಯ್ಯ ನಮ್ಮ ದೊಡ್ಡಪ್ಪನ ಮಕ್ಕಳು SR ನರಸಿಂಹಮೂರ್ತಿ ಅಂತ, ಆಮೇಲೆ ರಂಗಸ್ವಾಮಿ ಅಂತ, ಆಮೇಲೆ ಗಂಗಪ್ಪನ ಮಕ್ಕಳು ಬಾಲಕೃಷ್ಣ, ಹನುಮಂತ ಮತ್ತು ಕಂಬಯ್ಯ ಅಂತ. ನಾವೆಲ್ಲ ಕುಟುಂಬದವರು ಎಲ್ಲ ಪ್ರತಿ ವರ್ಷನೂ ಎಲ್ಲ ನಮ್ಮ ದಕ್ಷಿಣೆಗಳು ಹಣನ ಎಲ್ಲ ಖರ್ಚು ಮಾಡಿ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ನಾವು ಹೂವಿನ ಅಲಂಕಾರ ತೇರಿಗೆ ಮಾಡ್ತೀವಿ, ಮತ್ತು ಇದು ಅರವಂಟಿಗೆ ನಡೆಸ್ತಾ ಇದ್ದೀವಿ. ಪ್ರತಿ ವರ್ಷನೂ ನಮ್ಮ ಅರವಂಟಿಗೆ ಈ ಇಡೀ ಸುಗ್ಗನಹಳ್ಳಿಯಲ್ಲಿ ಇದು ತುಂಬ ಪ್ರಾಶಂಸ್ಯತೆ ಬೆಳೆದಿದೆ. ಯಾಕೆ ಅಂದರೆ ನಾವು ಇದನ್ನು ತುಂಬ ಚೆನ್ನಾಗೇ ಮಾಡ್ಕೊಂಬರ್ತಾ ಇದ್ದೀವಿ. ಒಂದು ಪುಳಿಯೋಗರೆ, ಒಂದು ನಮ್ಮ ಗರುಡಪ್ಪನಿಗೆ ಸುಗ್ಗಪ್ಪನಿಗೆ ಪ್ರಿಯವಾಗಿದ್ದು, ಆಮೇಲೆ ಮೊಸರನ್ನ ಮಾಡಿಸ್ತಾ ಇದ್ದೀವಿ, ಆಮೇಲೆ ಸಿಹಿ ಬೂಂದಿ ಮಾಡಿಸ್ತಾ ಇದ್ದೀವಿ, ನೀರು ಮಜ್ಜಿಗೆ ಮತ್ತು ಪಾನಕ, ಅದನ್ನು ಹೆಸರುಬೇಳೆ, ಅದು ಪ್ರತಿಯೊಬ್ಬರಿಗೂ ಈ ಬಿಸಿಲಿನಲ್ಲಿ ತುಂಬ ಅನುಕೂಲ ಆಗುತ್ತೆ. ಅದರಿಂದ ನಮಗೆ ಒಂದು ಸುಮಾರು ವರ್ಷದಿಂದಲೂ ಮಾಡ್ಕೊಂಬರ್ತಾನೆ ಇದ್ದೀವಿ ನಾವು. ಇದರಿಂದ ನಮಗೆ ಗರುಡಪ್ಪಂದು, ಸುಗ್ನಪ್ಪಂದು ಎಲ್ಲ ನಮ್ಮ ಫ್ಯಾಮಿಲಿ ಮೇಲೆ ಆಶೀರ್ವಾದ ಬರಲಿ ಅಂತ ನಾನು ಎಲ್ರಿಗೂ ಬೇಡ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ಇದು ಪರ್ಸೆ ಜಾತ್ರೆ ಉತ್ಸವಕ್ಕೆ ಹೇಳಬೇಕು ಅಂತಂದರೆ, ಈ ಜಾತ್ರೆಯಲ್ಲಿ ಗರುಡೋತ್ಸವ ಮತ್ತು ಇದು ಸುಗ್ಗಪ್ಪ ಅಂತ ಈ ದೇವಸ್ಥಾನ ಸುತ್ತ ಪ್ರತೀಕ್ಷೆ ಮಾಡ್ತಾರೆ. ಅದರಲ್ಲಿ ಗರುಡ ವಾಹನ ಮೇಲ್ಗಡೆ ಬಂದು ಒಂದು ರೌಂಡ್ ಹಾಕುತ್ತೆ. ಅದೇ ಒಂದು ಈ ಜಾತ್ರೆದು ಇದನ್ನು ನೋಡೋದಕ್ಕೆ ಅರ್ಧ ಜನ ದೂರ ಊರದಿಂದ ಎಲ್ಲ ಬಂದು ನೋಡಿ ಕಣ್ತುಂಬ್ಕೊತಾರೆ. ಸೊ ಇದರಿಂದ ನಾನು ಹೇಳೋದಂದರೆ, ಈ ಎಲ್ಲ ಇದಕ್ಕೂ ಬರಲಿ, ಎಲ್ಲ ಜನಗಳ್ಗೂ ಈ ಜಾತ್ರೆಯಿಂದ ಎಲ್ಲ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ. ಅಕ್ಕನ ವೈಫ್ ಡಾಕ್ಟರ್ ಸಂಜಿತಾ ಮಾತಾಡ್ತಾ ಇರೋದು. ನಾನು ಈ ಕುಟುಂಬದಲ್ಲಿ ಮದುವೆ ಆಗಿ 32 ವರ್ಷ ಆಯಿತು. ಆವತ್ತಿಂದ ನಾನು ಎಲ್ಲ ವರ್ಷ ಇಲ್ಲಿ ಈ ರಥೋತ್ಸವಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಜನರನ್ನ ನೋಡಿಬಿಟ್ಟು ಭಯ ಆಗ್ತಾಯಿತ್ತು ನನಗೆ. ಬಟ್ ಇವಾಗ ಎಲ್ಲ ನೋಡಿಬಿಟ್ರೆ ಎಲ್ಲರಿಗೂ ಆಶೀರ್ವಾದ ಆಗ್ತಾಯಿದೆ ಗರುಡಪ್ಪನಿಂದ. ಸೊ ಎಲ್ಲರೂ ಖುಷಿಯಾಗಿ ಇಲ್ಲಿ ಬಂದು ಪೂಜೆ ಮಾಡಿ ಅವ್ರಿಗೆ ಆಶೀರ್ವಾದ ನಿರ್ವಹಿಸ್ತಾ ಇದ್ದೆ. ನಮಸ್ಕಾರ. ಈಗಾಗಲೇ ನಮ್ಮ ಹಿರಿಯವರು ಹೇಳಿದಂತೆ ನಾವು ಹಿಂದಿನಿಂದ ನಮ್ಮ ತಂದೆಯವರು ಹೇಗೆ ನಡ್ಕೊಂಬಂದಿದ್ದಾರೆ, ಅದೇ ರೀತಿ ನಾವು ನಮ್ಮ ಅಣ್ಣ ತಮ್ಮದಿರೆಲ್ಲ ಸೇರಿಕೊಂಡು ಈ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪೆಗೆ ಪಾತ್ರರಾಗಿ ಈ ಸೇವೆ ಒಂದು ಅವಕಾಶ ಕೊಟ್ಟಿರೋ ನಮ್ಮ ಭಗವಂತನಿಗೆ ನಾವು ಎಲ್ರಿಗೂ ಚಿರಋಣಿಯಾಗಿ ನಾವು ಇದೇ ಥರ ಸೇವೆ ಮುಂದೆ ಮಾಡ್ಕೊಂಡು ಬರ್ತಾ, ಆಮೇಲೆ ನಾವೇನು ಹಿಂದೆ 25 ವರ್ಷದಿಂದ ನಮ್ಮ ಹಿರಿಯವ್ರು ಮಾಡ್ಕೊಂಬಂದಂಥ ನಾವು ಮಕ್ಕಳಾಗಿ ಅವರು ಅದೇ ರೀತಿ ನಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಹೂವಿನ ಅಲಂಕಾರ ಆಗಿರ್ಬೋದು, ಆಮೇಲೆ ಪ್ರಸಾದ ವಿನಿಯೋಗ ಆಗಿರ್ಬೋದು, ಆಮೇಲೆ ಇಲ್ಲಿ ನೆರೆದಿಂತರ ಸಾವಿರಾರು ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ವರ್ಷ ಹೆಚ್ಚಿನ ರೀತಿ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಅವರು ಬಂದು ದೇವ್ರನ್ನ ಕಣ್ತುಂಬಿಸ್ಕೊಂಡು ಪ್ರಸಾದ ಸ್ವೀಕರಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ನಮ್ಮ ಈ ಎಲ್ಲ ನಮ್ಮ ಕುಟುಂಬದವ್ರಿಗೆ, ಆಮೇಲೆ ಇಲ್ಲಿ ನೆರೆದಿರೋಂಥ ಎಲ್ಲ ಭಕ್ತಾದಿಗಳಿಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಹೆಚ್ಚಿನ ಆಶೀರ್ವಾದವನ್ನು ಕೊಟ್ಟು ಆಶೀರ್ವದಿಸಲಿ. ಈ ಕಾರ್ಯಕ್ರಮ ಕುರಿತು ಏನು ಹೇಳಬೇಕಂತ ಬಯಸ್ತೀನಿ ಅಂದರೆ, ನಾವು ಈ ಊರಲ್ಲಿ ಹುಟ್ಟಿ ನಮ್ಮ ಜೀವನ ಸಾರ್ಥಕವಾಯಿತು. ಲಕ್ಷ್ಮೀ ನರಸಿಂಹ ಸ್ವಾಮಿಯ ಕೃಪೆ ನಮ್ಮಲ್ಲಿ ಸದಾ ಹೀಗೆ ಇರಲಿ, ನಮ್ಮ ಕುಟುಂಬದವ್ರ ಮೇಲೆ ಹೀಗೆ ಇರಲಿ. ಏಕೆಂದರೆ ಅವರು ಸೇವೆಯನ್ನು ದೇವರು ಮಾಡಿಸ್ಕೋತಾ ಇದ್ದಾರೆ. ಸೊ ಪ್ರತಿ ರಥೋತ್ಸವದಲ್ಲೂ ಅವ್ರ ಸೇವೆಯನ್ನು ಚೆನ್ನಾಗಿ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ ಬಯಸ್ತೀನಿ. ಹಾಗೂ ಎಲ್ಲ ಜನಗಳಿಗೂ, ಕುದೂರು ಜನಗಳಿಗೂ ನಾನು ಹೇಳೋದೇನೆಂದರೆ, ದೇವ್ರಿಗೆ ಬಂದು ನೋಡಿ ದೇವ್ರ ಪ್ರಾರ್ಥನೆ ಮಾಡಿ, ಸೊ ನಿಮ್ಮ ಆಸೆಗಳನ್ನು ಈಡೇರಿಕೊಂಡು ಕೃತಾರ್ಥರಾಗಿ ಅಂತ ಹೇಳಲು ಬಯಸ್ತೀನಿ. ಹಾಗೂ ಕುದೂರು ನ್ಯೂಸ್ ಅವರಿಗೆ ನಮಗೆ ಇದೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಿಮಗೂ ಆಶೀರ್ವಾದ ಇರಲಿ. ಸೊ ಇಲ್ಲಿ ನಡೆದಿದ್ದಂಥ ಎಲ್ಲ ಒಟ್ಟ ಕುಟುಂಬದವ್ರಿಗೂ ಹಾಗೂ ಎಲ್ಲ ಭಕ್ತಾದಿಗಳಿಗೂ ಲಕ್ಷ್ಮೀ ನರಸಿಂಹಸ್ವಾಮಿ, ಸುಗ್ನಹಳ್ಳಿಯ ಲಕ್ಷ್ಮೀ ನರಸಿಂಹಸ್ವಾಮಿ ಒಳ್ಳೇದು ಮಾಡಲಿ. ತಾಲೂಕು
ಕುದೂರು ಹೋಬಳಿ ರಾಮನಗರ ಜಿಲ್ಲಾ ಸುಗ್ನಹಳ್ಳಿ ಗ್ರಾಮದ ನಿವಾಸಿಗಳಾದಂಥ ನಾವು, ನಮ್ಮ ಕುಟುಂಬ ಬಹಳ ಹಿಂದಿನ ಕಾಲದಿಂದಲೂ ನಮ್ಮ ತಾತ, ನಮ್ಮ ತಂದೆ, ನಮ್ಮ ಕಾಲದವರೆಗೂ ಕೂಡ ಈ ಒಂದು ಅದ್ಧೂರಿಯಾಗಿ ನಮ್ಮ ಕುಟುಂಬದವರು ಎಲ್ಲರೂ ಸೇರಿ ಅದ್ಧೂರಿಯಾಗಿ ಹೂವಿನ ಅಲಂಕಾರ ಮತ್ತು ನಾವು ದಾಸೋಹ ಅಂದರೆ ಪುಳಿಯೋಗರೆ, ಮೊಸರು ಅನ್ನ, ಮಜ್ಜಿಗೆ, ಪಾನಕ, ಹೆಸರುಬೇಳೆ, ಸ್ವೀಟು ಇವೆಲ್ಲನೂ ಸಹ ಕೊಟ್ಕೊಂಡು ಪ್ರತಿ ವರ್ಷವೂ ಬರ್ತಾಯಿದ್ದೀವಿ. ನಾವು ಸಿಹಿ ತಿಂಡಿಗಳನ್ನು ಕೊಟ್ಕೊಂಡು ಬರ್ತಾಯಿದ್ದೀವಿ, ಗೊತ್ತಾಯ್ತಾ. ಈಗ ಇದು ಹಾಗೇ ನಮಗೆ ಭಗವಂತ ನಮ್ಮ ಕುಟುಂಬದವ್ರನ್ನ ಎಲ್ಲರಿಗೂ ಕೂಡ ಒಳ್ಳೆ ವಿದ್ಯೆ, ಬುದ್ಧಿ, ಒಳ್ಳೆ ಹುದ್ದೆಗಳನ್ನು ಕೊಟ್ಟಿದ್ದಾನೆ ಸ್ವಾಮಿ ನಮ್ಮಪ್ಪ. ಅವನ ಕೃಪೆಯಿಂದಲೇ ನಾವೆಲ್ಲರೂ ಕೂಡ ನಮ್ಮ ಕುಟುಂಬದಲ್ಲಿ ಎಲ್ಲ ಡಾಕ್ಟರ್ಸು, ಇಂಜಿನಿಯರ್ಸ್ಗಳು, ಮಾಸ್ಟರ್ಗಳು ಮತ್ತು ಎಲ್ಲನೂ ಕೊಟ್ಟಿದ್ದಾನೆ. ನಮಗೆ ಸಂತೋಷ ಆಗುತ್ತೆ. ಎಲ್ಲ ಈ ಮಹಾ ಲಕ್ಷ್ಮೀ ನರಸಿಂಹಸ್ವಾಮಿ ಗರುಡಪ್ಪನ ದಯೆ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಯಾವತ್ತೂ ಕೂಡ ಪ್ರತಿಫಲ, ನಾವು ಏನು ಶ್ರಮ ಪಟ್ಟು ದೇವರಿಗೆ ಸೇವೆ ಮಾಡ್ತೀವಿ, ಆ ಪ್ರತಿಫಲನ ದೇವರು ನಮಗೆ ಕರುಣಿಸಿದ್ದಾನೆ. ನಾವು ಕಣ್ಣಾರ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ನಮ್ಮ ಕುಟುಂಬ ಕೂಡ ಎಲ್ಲ ಅನುಭವಿಸ್ತಾ ಇದೆ. ಅದನ್ನು ಹಾಗೇ ನಾವು ಉಳಿಸ್ಕೊಂಡು ಹೋಗ್ತೀವಿ. ಹಾಗೇ ನಮಗೆ ದೇವರು ಅವರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ, ನಮ್ಮ ಹಿರಿಯವರಿಗೆ ಎಲ್ಲರಿಗೂ ಕೂಡ ಆಯಸ್ಸು, ಆರೋಗ್ಯ, ಒಳ್ಳೆ ಉತ್ತಮ, ನಮ್ಮ ಚಿಕ್ಕ ಮಕ್ಕಳುಗಳಿಗೆ ಉತ್ತಮ ಶಿಕ್ಷಣವನ್ನು ಕೊಟ್ಟು, ಒಳ್ಳೆ ವಿದ್ಯೆ ಬುದ್ಧಿಗಳನ್ನು ಕೊಟ್ಟು ಸ್ವಾಮಿ ಇದೇ ರೀತಿ ನಮ್ಮ ಕುಟುಂಬನ ಬೆಳೆಸ್ಕೊಂಡು, ನಮ್ಮ ಎಲ್ಲ ಪರಿವಾರ, ನಮ್ಮ ಚಿಕ್ಕಪ್ಪನ ಮಕ್ಕಳಿರ್ಬೋದು, ಬಾಲಕೃಷ್ಣ ಅವರೆಲ್ಲ ಇರ್ಬೋದು, ನಮ್ಮ ಅಣ್ಣನವ್ರ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ನಮ್ಮ ಲಕ್ಕಣ್ಣವರ ಮಕ್ಕಳು ಎಲ್ಲರೂ ಕೂಡ ಡಾಕ್ಟ್ರು, ಇಂಜಿನಿಯರ್ಗಳು. ಇದನ್ನ ಹಂಗೆ ದೇವ್ರು ನಮಗೆ ಕಾಪಾಡ್ಕೊಂಡು ಹೊರದೇಶದಲ್ಲಿದ್ದಾರೆ ನಮ್ಮ ಮಕ್ಕಳುಗಳು. ಆ ಹೊರದೇಶದಲ್ಲಿರ್ತಕ್ಕಂಥ ಆ ವಿದ್ಯಾಭ್ಯಾಸ ವೃತ್ತಿಗೆ ಹೋಗಿದ್ದಾರೆ. ಅವ್ರಿಗೂ ಕೂಡ ಆ ಭಗವಂತ, ನಮ್ಮ ಗರುಡಪ್ಪ, ನಮ್ಮ ನರಸಿಂಹಸ್ವಾಮಿ ಅವ್ರಿಗೆ ಒಳ್ಳೆ ಅವ್ರಿಗೆ ಅಲ್ಲಿ ಚೆನ್ನಾಗಿ ಆಶೀರ್ವಾದ ಮಾಡಿ, ಅವ್ರು ಚೆನ್ನಾಗಿ ಸುಖದಿಂದ ಯಾವ ಒಂದು ತೊಂದರೆ ಇದ್ದಂತೆ, ಕಷ್ಟ ಕಾರ್ಪಣ್ಯ ಇಲ್ಲಂತೆ ಹೊರದೇಶದವ್ರಿಗೂ ಕಾಪಾಡಿಕೊಡ್ತಂತ ದೇವರಲ್ಲಿ ಮನವಿ ಮಾಡ್ಕೊತೀವಿ ಅಂತ ಹೇಳ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಭಕ್ತರು ಅಂದರೆ ಈ ದಿವಸ ಬಹಳ ಗ್ರಹಣ ಅಂತಂದ್ಬಿಟ್ಟು ನಾವು ಪ್ರತಿ ವರ್ಷವೂ ಕೂಡ ಸುಮಾರು 1 ಕ್ವಿಂಟೋಲ್ ಮೇಲೆ, ಸುಮಾರು 1 ಕ್ವಿಂಟೋಲ್ ಮೇಲೆ, 1-2 ಕ್ವಿಂಟೋಲ್ ಮೇಲೆ ನಾವು ಅನ್ನ ದಾಸೋಹನ, ಮೊಸರು ಅನ್ನ, ಪುಳಿಯೋಗರೆಯನ್ನು ಮಾಡ್ತಾಯಿದ್ದೀವಿ. ಮತ್ತು ಪ್ರತಿಯೊಂದು ಮತ್ತು ಇದು ಪಾನಕ, ಮಜ್ಜಿಗೆ, ಹೆಸರುಬೇಳೆ ಎಲ್ಲನೂ ಯಥೇಚ್ಛವಾಗಿ ಮಾಡ್ತಾಯಿದ್ದೋ. ಇವತ್ತು ಗ್ರಹಣ ಅಂದ್ಬಿಟ್ಟು ಜನಸಂದಣಿ ಕಡಿಮೆ ಇರುತ್ತೆ ಅಂತ ಉದ್ದೇಶ ಇಟ್ಕೊಂಡು ನಾವು ಆದಷ್ಟು ಆ ಸ್ವಾಮಿಯಿಂದ ಕಾರ್ಯ ನೆರವೇರಿಸಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ನೆರವೇರಿಸಿದ್ದೀವಿ. ಇದೇ ಥರ ನಮಗೆ ಎಲ್ಲರೂ, ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ದೇವರು ನಮಗೆ ಆಶೀರ್ವಾದ ಮಾಡಿ ನಮ್ಮನ್ನು ಕಾಪಾಡ್ಕೊಂಡು ಹೋಗ್ಬೇಕಂತ ಈ ಒಂದು ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಸ್ವಾಮಿ. ಆಮೇಲೆ ನಮಗೆ ಕುದೂರು ನ್ಯೂಸ್ ಅವರು ಹಾಕಂಥವರು ಈ ರೀತಿ ವಿಷಯಗಳನ್ನು ಎಲ್ಲರಿಗೂ ಪ್ರಚಾರ ಮಾಡಲಿ. ಒಳ್ಳೆ ಈ ಏನು ನಾವು ಮಾಡ್ತಕ್ಕಂಥದ್ದು ಎಲ್ಲರೂ ಒಂದು ಟಿ ವಿ ಒಳಗಾಗಲಿ, ಪೇಪರ್ನಾಗಲಿ ಬರಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಪ್ರಚಾರ ಕೊಡಿ. ಎಲ್ಲ ನಮ್ಮ ಥರ ಇನ್ನು ಜನಗಳು ಯಾರಾದರೂ ಬಂದು ದೇವರಿಗೆ ಒಳ್ಳೆ ಕಾರ್ಯಗಳನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.